ನಾವೆಲ್ಲರೂ ಆ ಸುಂದರ ಮುಹೂರ್ತಕ್ಕಾಗಿ ಇವತ್ತು ಸಿದ್ಧರಾಗಿದ್ದೇವೆ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗ್ತದೆ. ಈ ಕಾರ್ಯಕ್ರಮದ ಅತಿಥಿಗಳು, ಖಾಸಿ ಸ್ಥಾನಾರೋಹಣ ಮಾಡುವ ಗಣ್ಯ ಗುರುಗಳು ಎಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸುತ್ತಾ, ಉಸ್ತಾದುಲ್ ಅಸಾತೀಸ್ ಶೈಖುನಾ ಎಂ ಅಲಿಕುಂಜಿ ಮುಸ್ಲಿಯಾ ಅವರು ಇನ್ಶಾ ಅಲ್ಲಾ ಖಾಸಿ ಸ್ಥಾನಾರೋಹಣ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಕೊಡಲಿದ್ದಾರೆ. ಶೈಖುನಾ ಅಲ್ಹಾಜ್ ಬೇಕಲ್ ಇಬ್ರಾಹಿಂ ಮುಸ್ಲಿಯಾ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ್, ಶಿವಮೊಗ್ಗ ಜಿಲ್ಲೆಗಳ ನೂರಾರು ಮೊಹಲ್ಲಾಗಳ ಖಾಸಿಯಾಗಿರುವ ಬೇಕಲ್ ಉಸ್ತಾದರು ಕೂಡ ಈ ಕಾರ್ಯಕ್ರಮಕ್ಕೆ ವಿಶಿಷ್ಟ ಅತಿಥಿಯಾಗಿ ದಿಕ್ಸೂಚಿ ಭಾಷಣಗಾರರಾಗಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇದರ ಅಧ್ಯಕ್ಷರಾದ ಹಾಜಿ KS ಮೊಹಮ್ಮದ್ ಮಸೂದ್ ಅವರನ್ನು ಆದರಪೂರ್ವಕ KS ಮೊಹಮ್ಮದ್ ಮಸೂದ್ ಸಾಹೇಬರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ಪ್ರದೇಶದ ಖಾಸಿಯಾಗಿ ಇವತ್ತು ಜವಾಬ್ದಾರಿತವಾದಂತಹ ಹುದ್ದೆಯನ್ನು ವಹಿಸಿಕೊಳ್ಳುವ ಬಹುಮಾನ್ಯರಾದ ಶೇಖುನಾ EK ಇಬ್ರಾಹಿಂ ಮದನಿ ಉಸ್ತಾದ್ ಈಗಾಗಲೇ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುತ್ತೇವೆ. ಇದೀಗ ಅಧಿಕೃತವಾದಂತಹ ಉದ್ಘಾಟನೆ, ಪ್ರಾರಂಭೋತ್ಸವ ಚಾಲನೆ ಈಗ ಕೊಡುತ್ತಾ ಇದ್ದೇವೆ. ಮೊದಲನೇದಾಗಿ ಪವಿತ್ರವಾದ ದುಆದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ ಉಸ್ತಾದುಲ್ ಅಸಾತೀಸ್, ದಕ್ಷಿಣ ಭಾರತದ ನೂರಾರು ಮಂದಿ ಗುರುಗಳಿಗೆ ಜ್ಞಾನದಾನವನ್ನು ನೀಡಿದಂತಹ ಮಹಾವಿದ್ವಾಂಸ, ಭಾರತದ ಅತಿ ದೊಡ್ಡ ಮುಸ್ಲಿಂ ವಿದ್ವಾಂಸ ಒಕ್ಕೂಟವಾದ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಇದರ ಕೇಂದ್ರ ಮುಷಾವರ ಸದಸ್ಯ, ಪ್ರಶಸ್ತವಾದ ಲತೀಫಿಯಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಇದರ ಅಧ್ಯಕ್ಷ, ನಮ್ಮೆಲ್ಲರ ಸರ್ವಾಧರಣೀಯ ಗುರುಗಳಾಗಿರುವ ಶೇಖುನಾ ಉಸ್ತಾದುಲ್ ಅಸಾತೀಸ್ ಎಂ ಅಲಿಕುಂಜಿ ಉಸ್ತಾದ್ ಪ್ರಾರ್ಥನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಪ್ರಾರ್ಥನೆಗೆ ಮುಂಚಿತವಾಗಿ ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಅತಿಥಿಗಳನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಪ್ರದೇಶದ ಶಾಸಕರಾಗಿರುವ ಜನಾಬ್ ಹಾಜಿ BA ಮೊಯ್ದೀನ್ ಬಾಬಾ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಸ್ಲಿಂ ಸೆಂಟ್ರಲ್ ಕೌನ್ಸಿಲ್, ಮುಸ್ಲಿಂ ದಕ್ಷಿಣ ಕನ್ನಡ, ಉಡುಪಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾದ ಹಾಜಿ KS ಮೊಹಮ್ಮದ್ ಮಸೂದ್, ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ ಬೋರ್ಡಿನ ಅಧ್ಯಕ್ಷರಾದ ಹಾಜಿ SM ರಶೀದ್, ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಇದರ ಅಧ್ಯಕ್ಷ ಸದಸ್ಯರಾದ ಅಲ್ಹಾಜ್ ಏನಪ್ಪಯ್ಯ ಮೊಹಮ್ಮದ್ ಕುಂಜಿ, HH ಗ್ರೂಪ್ ಆಫ್ ಕಂಪನೀಸ್ ಇದರ ಅಧ್ಯಕ್ಷರಾಗಿರುವ ಅಲ್ಹಾಜ್ ಅಬ್ದುಲ್ ಅಜೀಜ್ ಹಸನ್, ಪ್ರತಿಷ್ಠಿತ ಉಳ್ಳಾಳ ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಶರೀಫ್ನ ಮತ್ತು ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾಗಿರುವ
ಜನಾಬ್ ಹಾಜಿ US ಹಂಸಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಳ್ಳಾಳದ ಚಾರಿಟೇಬಲ್ ಟ್ರಸ್ಟ್ ಸೈಯದ್ ಮದನಿ ಚಾರಿಟೇಬಲ್ ಉಪಾಧ್ಯಕ್ಷರಾದ ಹಾಜಿ ಮೊಹಮ್ಮದ್ ಹನೀಫ್, ಅದೇ ರೀತಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಹಾಜಿ BM ಮುಮ್ತಾಜ್ ಅಲಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಜನಾಬ್ BA ಅಬ್ದುಲ್ ನಾಸರ್ ಲಕ್ಕಿ ಸ್ಟಾರ್, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ ಬೈಕಂಪಾಡಿ, ಅಲ್ಹಾಜ್ A ಸಿದ್ದೀಕ್, ಅಧ್ಯಕ್ಷರು ತಣ್ಣೀರುಬಾವಿ ಮುಹಿದ್ದೀನ್ ಜುಮಾ ಮಸೀದ್, ಅಲ್ಹಾಜ್ PM ಸಲೀಂ ರಫಿ, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ 2ನೇ ಬ್ಲಾಕ್ ಕಾಟಿಪಳ್ಳ, ಜನಾಬ್ I ಯಾಕೂಬ್, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ ಈದ್ಗಾ ಸುರತ್ಕಲ್, ಜನಾಬ್ M ಅಬ್ದುಲ್ ರಜಾಕ್, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ ಮುಕ್ಕಾ, ಜನಾಬ್ ಅಬೂಬಕರ್ ಮುಬಾರಕ್, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ ಕುಲಾಯಿ, ಜನಾಬ್ BS ಉಮರ್ ಅನೀಸ್, ಅಧ್ಯಕ್ಷರು ಬದರಿಯಾ ಜುಮಾ ಮಸೀದ್ ಖಾನಾ, ಜನಾಬ್ ಅಬ್ದುಲ್ ಹಮೀದ್, ಅಧ್ಯಕ್ಷರು ಮಸ್ಜಿದ್ ನೂರ್ ಜುಮಾ ಮಸೀದ್ ಬದ್ರಿಯಾನಗರ ಸುರ್ಕಲ್, ಜನಾಬ್ KC ಸೈದ್ ಅಲಿ, ಅಧ್ಯಕ್ಷರು ಅನ್ಸಾರಿಯಾ ಜುಮಾ ಮಸೀದ್ 9ನೇ ಬ್ಲಾಕ್ ಕಾಟಿಬಳ್ಳ, ಅಲ್ಹಾಜ್ ಉಸ್ಮಾನ್ ಅಬ್ದುಲ್ಲಾ, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ ಸೂರಿಂಜೆ, ಜನಾಬ್ ಅಬ್ದುಲ್ ಹಮೀದ್, ಅಧ್ಯಕ್ಷರು ಮುಹಿದ್ದೀನ್ ಜುಮಾ ಮಸೀದ್ ಮಂಗಳಪೇಟೆ, ಅದೇ ರೀತಿ ಪ್ರತಿಷ್ಠಿತ ಕೃಷ್ಣಾಪುರ ಬದ್ರಿಯಾ ಜುಮಾ ಮಸೀದ್ 7th ಬ್ಲಾಕಿನ ಮಾಜಿ ಅಧ್ಯಕ್ಷರುಗಳಾದ ಜನಾಬ್ ಹಾಜಿ BM ಹುಸೈನ್, ಹಾಜಿ K ಮೊಹಮ್ಮದ್, ಅದೇ ರೀತಿ ಅಡ್ವೊಕೇಟ್ ಫಾರೂಕ್, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ ಬೋರ್ಡ್, ಹಾಜಿ ಹೈದರ್ ಪರ್ತಿಪಾಡಿ, ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ KMJC ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು, ಅದೇ ರೀತಿ ಕುಂದಾಪುರದ KS ಅಬ್ದುಲ್ ಹಮೀದ್ ಹಾಜಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಹಾಜಿ BM ಹುಸೈನ್, ಹಾಜಿ K ಮೊಹಮ್ಮದ್, ಹಾಜಿ BH ಮೊಹಮ್ಮದ್ ಹಸನ್, ಹಾಜಿ BK ಅಹಮದ್, ಜನಾಬ್ ಅಬೂಬಕರ್ NMBT, ಅದೇ ರೀತಿ ಬದ್ರಿಯಾ ಜುಮಾ ಮಸೀದ್ ಪದಾಧಿಕಾರಿಗಳಾದ ಜನಾಬ್ ಅಬ್ದುಲ್ ಹಕೀಂ ಉಪಾಧ್ಯಕ್ಷರು, ಹಾಜಿ TM ಶರೀಫ್ ಪ್ರಧಾನ ಕಾರ್ಯದರ್ಶಿ, ಹಾಜಿ S ಇಸ್ಮಾಯಿಲ್ ಜೊತೆ ಕಾರ್ಯದರ್ಶಿ, ಜನಾಬ್ ಮೊಹಮ್ಮದ್ ಶೆಡ್ಡಿಯಾ ಕೋಶಾಧಿಕಾರಿ, ಜನಾಬ್ BA ಇಕ್ಬಾಲ್ ಗೌರವ ಲಕ್ಷ ಪರಿಶೋಧಕರು, ಅದೇ ರೀತಿ ಅಧ್ಯಕ್ಷರು ಬದುಲ್ ಹುದಾ ಜುಮಾ ಮಸೀದ್ ಜನಾಬ್ MH ಅಬ್ದುಲ್ ಖಾದರ್ ವೆಲ್ಕಮ್, ಈದ್ಗಾ ಜುಮಾ ಮಸೀದ್ ಅಧ್ಯಕ್ಷರಾದ ಜನಾಬ್ S ಸಾದಿಕ್, ಮಸ್ಜಿದ್ ತೈಬಾ ಜುಮಾ ಮಸೀದ್ 6ನೇ ವಿಭಾಗದ ಅಧ್ಯಕ್ಷರಾದ ಮೊಹಮ್ಮದ್ ಶರೀಫ್ ಇಂಟಾಪ್, ಮಸ್ಜಿದ್ ಉಲ್ ಬದ್ರಿಯಾ ಜುಮಾ ಮಸೀದ್ 4ನೇ ಬ್ಲಾಕ್ ಅಧ್ಯಕ್ಷರಾದ ಜನಾಬ್ ಇಬ್ರಾಹಿಂ NMBT, ಮಸ್ಜಿದ್ ಉಲ್ ಹುದಾ ಜುಮಾ ಮಸೀದ್ 3ನೇ ವಿಭಾಗ ಇದರ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ರಹಮಾನ್, ಅಲ್ ಮದ್ರಸುಲ್ ಬದ್ರಿಯಾ ಇದರ ಅಧ್ಯಕ್ಷರಾದ ಹಾಜಿ PM ಉಸ್ಮಾನ್, ಅದೇ ರೀತಿ ಅಲ್ ಬದ್ರಿ ಎಜುಕೇಶನ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಹಾಜಿ BA ನಸೀರ್ ಸಂಚಾಲಕರು, ಹಾಜಿ B ಮಯ್ಯದ್ದಿ NMBT ಕಾರ್ಯದರ್ಶಿ, ಹಾಜಿ MS ಸೈದ್ ಅಮೀರ್ ಜೊತೆ ಕಾರ್ಯದರ್ಶಿ, ಹಾಜಿ B ಅಬ್ದುಲ್ ಹಮೀದ್ ಕೋಶಾಧಿಕಾರಿ, ಇವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕ ಈ ಜಮಾತಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆಯ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗುತ್ತದೆ. ಶೇಖುನ M ಅಲಿಕಂಜಿ ಉಸ್ತಾದ್ ಅವರು ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಕ್ತಿ ನಿರ್ಭರವಾದ ಪ್ರಾರ್ಥನೆಯ ಮೂಲಕ ಚಾಲನೆಗೊಂಡಿದ್ದಾರೆ. ಇಲಾ ಹದರತ್ ನಬಿಯುಲ್ ಮುಸ್ತಫಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಇಲಾ ಹದರಾತ್ ಅಹ್ಲಿಲ್ ಖೈರಿ ಕುಲ್ಲಿಹಿಮ್ ಅಜ್ಮഈನ್. ಅಲ್ ಫಾತಿಹಾ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق ومن شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس.
اللهم ثم غفراتنا بركة دعائنا مرشدنا وإلى حضرات أرواح آبائه وإخوانه من الأنبياء والمرسلين وإلى حضرات أرواح أزواجه الطاهرات أمهات المؤمنين وذرياته وأهل بيته الطيبين الطاهرين وإلى حضرات أرواح أصحابه البدريين والوهديين وسائر الصحابة والقرابة كلهم أجمعين وإلى حضرات التابعين وتابعي التابعين وإلى حضرات أرواح المصنفين المرضيين المهديين وإلى حضرات أرواح مشايخنا ومشايخ مشايخنا وإلى حضرات أرواح أساتذتنا وإلى حضرات أرواح أمواتنا وأموات الخير والطاعة أجمعين خصوصا إلى حضرات أرواح الأولياء والعلماء العاملين والمؤمنين المذكورين في هذه القصة وفيما حولها اللهم بجاههم وبأسمائهم وبأزواجهم وبقدارهم اللهم وفقنا للتعلم والتعليم والمبالاة والتدريس وفقنا لخدمة دينك الإسلام يا ذا الجلال والإكرام اللهم اغفر لنا وارحمنا ولوالدينا ولجميع المؤمنين والمؤمنات ربنا آتنا في الدنيا حسنة وفي الآخرة حسنة وقنا عذاب النار آمين برحمتك يا أرحم الراحمين سيدنا ಗೌರವಾನ್ವಿತರಾದ ವಿದ್ವಾಂಸರೇ, ಉಸ್ತಾದರುಗಳೇ, ಗಣ್ಯ ಅತಿಥಿಗಳೇ, ಇಲ್ಲಿ ಸೇರಿರುವ ಎಲ್ಲ ವಿಶೇಷ ಆಹ್ವಾನಿತರೇ, ಈ ಪ್ರದೇಶದ ಜುಮಾ ಮಸ್ಜಿದ್ ಮದ್ರಸಾಗಳ ಪದಾಧಿಕಾರಿಗಳೇ, ಎಲ್ಲ ಸಹೋದಯ ಸಹೋದರರೇ, ಈಗಾಗಲೇ ನಾವೆಲ್ಲರೂ ತಿಳಿದಿರುವಂತೆ ಇದೊಂದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ. ಈ ಪ್ರದೇಶದ ಖಾಜಿಯಾಗಿ ಉನ್ನತ ವಿದ್ವಾಂಸರೊಬ್ಬರನ್ನು ನೇಮಕ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಕಾರ್ಯಕ್ರಮದಲ್ಲಿ ಇನ್ಶಾ ಅಲ್ಲಾ ನಡೆಯಲಿದೆ. ಖಾಜಿ ಎನ್ನುವ ಹುದ್ದೆಯ ಬಗ್ಗೆ ವಿವರವಾದ ಭಾಷಣವನ್ನು ಇನ್ಶಾ ಅಲ್ಲಾ ದಿಕ್ಸೂಚಿ ಮತ್ತು ಉದ್ಘಾಟನಾ ಭಾಷಣದಲ್ಲಿ ಶೇಖುನಾ ಬೇಕಲ್ ಉಸ್ತಾದರು ನಿರ್ವಹಣೆ ಮಾಡಲಿದ್ದಾರೆ. ಅದರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸ್ತಾ ಇದ್ದೇನೆ. ಅದೇನೆಂದರೆ, ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ನಾಯಕತ್ವ ಯಾವತ್ತೂ ಕೂಡ ವಿದ್ವಾಂಸರ ಕೈಯಲ್ಲಿರಬೇಕು. ಈ ಸಮಾಜವನ್ನು ಸರಿಯಾದ ದಿಕ್ಕಿನತ್ತ ಮುನ್ನಡೆಸುವಂತಹ ಶಕ್ತಿ, ಸಾಮರ್ಥ್ಯ, ಅರ್ಹತೆ ಇದೆಲ್ಲವೂ ಕೂಡ ಇರುವುದು ವಿದ್ವಾಂಸರಿಗೆ ಮಾತ್ರ. ಆ ಅಧಿಕಾರವನ್ನು, ಅವಕಾಶವನ್ನು ಪವಿತ್ರವಾದ ದೀನುಲ್ ಇಸ್ಲಾಂ ಉಲಮಾಗಳಿಗೆ ಕೊಟ್ಟಿದೆ. ಆದ್ದರಿಂದಲೇ ಉಲಮಾಗಳನ್ನು ಹಿಂಬಾಲಿಸಬೇಕು ಎನ್ನುವ ಮಾತನ್ನು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇತ್ತಬಿಉಲ್ ಉಲಮಾ ಫಇನ್ನಹುಂ ಸುರುಜುದ್ ದುನ್ಯಾ ವ ಮಸಾಬಿಹುಲ್ ಆಖಿರಾ. ನೀವು ಉಲಮಾಗಳನ್ನು ಹಿಂಬಾಲಿಸಿರಿ, ಅವರು ಇಹಪತ್ತು ಪರಲೋಕಗಳಲ್ಲಿ ನಮಗೆ ಪ್ರಕಾಶವನ್ನು ನೀಡುವಂತಹ ಪ್ರಕಾಶ ಗೋಪುರಗಳಾಗಿದ್ದಾರೆ. ಒಬ್ಬ ಆಲಿಮ್ನ ನೇತೃತ್ವ, ಸಾರಥ್ಯ ಮತ್ತು ನಾಯಕತ್ವ ಇಲ್ಲದೆ ಮುಸಲ್ಮಾನನ ಯಾವುದೇ ದೈನಂದಿನ ಕಾರ್ಯಕ್ರಮಗಳನ್ನು ಮುನ್ನಡೆಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದ್ದರಿಂದಲೇ ನಮ್ಮ ಮಸೀದಿಗಳಲ್ಲಿ, ಮದ್ರಸೆಗಳಲ್ಲಿ ಶ್ರೇಣೀಕೃತವಾದಂತಹ ಹುದ್ದೆಗಳನ್ನು ನಮ್ಮ ಉಸ್ತಾದರುಗಳು ಅಲಂಕರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಮದ್ರಸೆಗಳನ್ನು ಕಲಿಸುವಂತಹ ಉಸ್ತಾದರುಗಳಿಗೆ ನಾವು ಮುಅಲ್ಲಿಮ್ ಅಂತ ಕರೀತೇವೆ. ಮಸೀದಿಗಳಲ್ಲಿ ಅಜಾನ್ ಕೊಡುವಂತಹ ಉಸ್ತಾದರುಗಳನ್ನು ಮುಅಜ್ಜಿನ್ ಅಂತ ಕರೀತೇವೆ. ಇಮಾಮತ್ ನಿಲ್ಲುವಂತಹ ಉಸ್ತಾದರುಗಳನ್ನು ಇಮಾಮ್ ಅಂತ ಕರೀತೇವೆ. ಶುಕ್ರವಾರ ಖುತ್ಬಾ ನಿರ್ವಹಣೆ ಮಾಡುವಂತಹ ಉಸ್ತಾದರುಗಳನ್ನು ಖತೀಬ್ ಅಂತ ಕರೀತೇವೆ. ಸಾಮಾನ್ಯವಾಗಿ ಹೊರ ಊರುಗಳಿಂದ ಬಂದು ಕಲಿಯುವ ಮುತಅಲ್ಲಿಮರಿಗೆ ಕಲಿಸುವಂತಹ ಉಸ್ತಾದರುಗಳನ್ನು ಮುದರಿಸ್ ಅಂತ ಕರೀತೇವೆ. ಈ ರೀತಿ ಉಸ್ತಾದಗಳಿಗೆ ವಿವಿಧ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿ ನಾವು ಅದನ್ನ ನೀಡುತ್ತೇವೆ. ಅದರ ಜೊತೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಹುದ್ದೆಯಾಗಿದೆ ಖಾಜಿ ಎನ್ನುವ ಹುದ್ದೆ.
ಕಾಜಿ ಎನ್ನುವ ಶಬ್ದಕ್ಕೆ ಜಡ್ಜಿ, ಜಸ್ಟಿಸ್, ಮ್ಯಾಜಿಸ್ಟ್ರೇಟ್ ಮುಂತಾದ ಅರ್ಥಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಒಂದು ಊರಿಗೆ ನಾವು ಒಂದು ಕಾಜಿಯನ್ನು ನೇಮಕ ಮಾಡಿದರೆ ಧಾರ್ಮಿಕವಾಗಿ ಅವರದ್ದೇ ಪರಮಾಧಿಕಾರ ಇರ್ತದೆ. ಆದರೆ ನಿಮ್ಮ ಕಮಿಟಿಗೂ ಅದೇ ರೀತಿ ಆಡಳಿತ ಮಂಡಳಿಗೂ ಯಾವುದೇ ಅಧಿಕಾರ ಇಲ್ಲ ಅಂತದರ ಅರ್ಥ ಅಲ್ಲ. ಧಾರ್ಮಿಕವಾಗಿ ಕಾಜಿಯನ್ನು ನೇಮಕ ಮಾಡಿದ ನಂತರ ಅದೆಷ್ಟೋ ವಿಚಾರಗಳ ಸಂಪೂರ್ಣವಾದ ಜವಾಬ್ದಾರಿ ಅವರ ಪಾಲಾಗುತ್ತದೆ. ಧಾರ್ಮಿಕವಾಗಿ ನಮ್ಮನ್ನು ಮುನ್ನಡೆಸುವಂತಹ ಹೆಚ್ಚುವರಿಯಾದ ಶಕ್ತಿ ಅವರಿಗೆ ಈ ಬೈಅತ್ ಮೂಲಕ ಸಿಗ್ತದೆ. ಅದೇ ರೀತಿ ನಾವೊಬ್ಬ ಕಾಜಿಯನ್ನು ಬೈಅತ್ ಮಾಡಿದರೆ ಆ ಬೈಅತ್ ಮಾಡಲ್ಪಟ್ಟ ಕಾಜಿ ನಮಗೆ ಒಂದು ದೊಡ್ಡ ಆಡಳಿತಾಧಿಕಾರಿ ಇದ್ದ ಹಾಗೆ. ಸಾಮಾನ್ಯವಾಗಿ ನಮ್ಮ ಊರುಗಳಲ್ಲಿ ನಡೆಯುವಂತಹ ಬಹುತೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಕೆಲಸ ಕಾಜಿಂದಾಗಬೇಕು. ಮುಸ್ಲಿಂ ಸಮುದಾಯದ ಆಂತರಿಕ ವಿಚಾರಗಳಾಗಿರುವ, ಕರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿರುವ ನಿಕಾಹ್, ತಲಾಖ್, ಫಸ್ಖ್ ಮುಂತಾದ ಅದೆಷ್ಟೋ ವಿಚಾರಗಳು ಯಾವ ಕಾರಣಕ್ಕೂ ಕೂಡ ಪೊಲೀಸ್ ಸ್ಟೇಷನ್ಗೋ, ಕೋರ್ಟ್ಗೋ, ಕಚೇರಿಗೋ, ಬೇರೆ ಯಾವುದೇ ಪಂಚಾಯತಿದಾರ ಹತ್ತಿರ ಓಡಬೇಕಾದ ಅಗತ್ಯವಿಲ್ಲ. ಕಾಜಿಯನ್ನು ನೇಮಕ ಮಾಡಿದ ನಂತರ ಎಲ್ಲವೂ ಕೂಡ ಅತ್ಯಂತ ಸುಸೂತ್ರವಾಗಿ ಕಾಜಿಯ ಸಮ್ಮುಖದಲ್ಲಿ ಅದು ಪರಿಹಾರವಾಗಬೇಕು. ಒಂದು ಪ್ರದೇಶದಲ್ಲಿ ಕಾಜಿಯನ್ನು ನೇಮಕ ಮಾಡಿದ ನಂತರ ಅಲ್ಲಿರುವ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಕಾಜಿಯನ್ನೇ ಸಂಪರ್ಕಿಸಬೇಕು. ಕಾಜಿ ಅದಕ್ಕೆ ಅತ್ಯಂತ ನ್ಯಾಯೋಚಿತವಾದಂತಹ ತೀರ್ಮಾನಗಳನ್ನು ಕೊಡಬೇಕು. ಅಂತವರನ್ನು ಮಾತ್ರ ನಾವು ಕಾಜಿಯಾಗಿ ನೇಮಕ ಮಾಡಬೇಕು. ಒಬ್ಬ ಕಾಜಿಯನ್ನು ನೇಮಕ ಮಾಡುವಾಗ ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಚಾರ ಅವರ ವಿದ್ವತ್ತು, ಅವರ ಜ್ಞಾನ, ಧಾರ್ಮಿಕ ವಿಚಾರಗಳಲ್ಲಿ ಅವರಿಗಿಂತಹ ಶಕ್ತಿ. ಅದನ್ನು ನಾವು ಒಂದನೇ ಮಾನದಂಡವಾಗಿ ಕಂಡು ಅಂತಹ ಪ್ರಗಲ್ಭರಾದ ಉಲಮಾಗಳನ್ನು ವಿಶೇಷವಾದ ಒಂದು ಬೈಅತ್ ಎನ್ನುವ ಒಂದು ಕಾರ್ಯಕ್ರಮದ ಮೂಲಕ ನೇಮಕ ಮಾಡಿ ಅವರಿಗೆ ನಮ್ಮ ಪ್ರದೇಶದ ಧಾರ್ಮಿಕವಾದಂತಹ ಜವಾಬ್ದಾರಿಯನ್ನು ಕೊಡುವಂತಹ ಒಂದು ಪ್ರಕ್ರಿಯೆಗೆ ಕಾಜಿ ಬೈಅತ್ ಕಾರ್ಯಕ್ರಮ ಅಂತ ನಾವು ಕರೀತೇವೆ. ನಮ್ಮ ಈ ದಕ್ಷಿಣ ಕನ್ನಡ ಮತ್ತು ಪರಿಸರದ ಪ್ರದೇಶಗಳಲ್ಲಿ ಅದೆಷ್ಟೋ ಕಾಜಿಗಳನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿ ಈಗ 2 ಕಾಜಿಗಳಿದ್ದಾರೆ. ಒಂದು ಈಗಾಗಲೇ ನಮಗೆ ದುಆ ಮಾಡಿ ನಮ್ಮನ್ನು ಹರಸಿದ ನಮ್ಮೆಲ್ಲರ ಗೌರವಾನ್ವಿತ ಉಸ್ತಾದರುಗಳಾಗಿರುವ ಶೇಖುನಾ ಅಲಿಕುಂಜ್ ಉಸ್ತಾದ್. ಈ ಪ್ರದೇಶದಲ್ಲಿ ವಿಶೇಷವಾಗಿ ಕೇರಳ, ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಸಹಸ್ರಾರು ಆಲಿಮ್ಗಳಿಗೆ ವಿದ್ಯಾದಾನವನ್ನು ಕೊಟ್ಟಂತಹ ಒಬ್ಬ ಮಹಾತ್ಮ. ದರ್ಶರಂಗಗಳಲ್ಲಿ ಸಾಮಾನ್ಯವಾಗಿ 50 ವರ್ಷಗಳ ಕಾಲ ದರ್ಶಿ ಎನ್ನುವ ವಿಶಿಷ್ಟವಾದ ಧಾರ್ಮಿಕ ಜ್ಞಾನ ಕಲಿಸುವ ಸೇವೆಯಲ್ಲಿ ತೊಡಗಿಕೊಂಡು ನೂರಾರು ಸಾವಿರಾರು ವಿದ್ವಾಂಸರನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ ಶೇಖುನಾ ಅಲಿಕುಂಜ್ ಉಸ್ತಾದ್ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಅನೇಕ ಮೊಹಲ್ಲಾಗಳ ಕಾಜಿಗಳಾಗಿದ್ದಾರೆ. ಅವರು ಕಾಜಿಯ ಜವಾಬ್ದಾರಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆಗಾರಿಕೆ ನಿರ್ವಹಣೆ ಮಾಡುತ್ತಾ ಇದ್ದಾರೆ. ಅವರ ಶಿಷ್ಯಂದಿರಾಗಿರುವ ಶೇಖುನಾ ಬೇಕಲ್ ಉಸ್ತಾದ್, ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಬೇಕಲ್ ಉಸ್ತಾದ್ ಈಗಾಗಲೇ ನಮ್ಗೆ ಗೊತ್ತಿದೆ, ಅವರು ಕೇವಲ 1-2 ಮೊಹಲ್ಲಗಳಲ್ಲ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮೊಹಲ್ಲಾಗಳಲ್ಲಿ, ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಗೆ, ಹಾಸನ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಯ ಅನೇಕ ಮೊಹಲ್ಲಾಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಮೀಪದ ಮುಖ್ಯ ಸಮೇತ ಅನೇಕ ಮೊಹಲ್ಲಾಗಳಿಗೆ, ಕೊಡಗು ಜಿಲ್ಲೆಯ ಕೆಲವು ಮೊಹಲ್ಲಾಗಳಿಗೆ, ದಕ್ಷಿಣ ಭಾರತದ ನೂರಾರು ಮೊಹಲ್ಲಾಗಳಿಗೆ ಕಾಜಿಯಾದಂತಹ ಒಬ್ಬ ದೊಡ್ಡ ವಿದ್ವಾಂಸರು. ಕಾಜಿಗಳ ಪೈಕಿ ಅತ್ಯಂತ ಹೆಚ್ಚು ಮೊಹಲ್ಲಾಗಳ ಜವಾಬ್ದಾರಿಗಳನ್ನು ಹೊತ್ತಿರುವಾಗಿದ್ದಾರೆ ಶೇಖುನಾ ಬೇಕಲ್ ಉಸ್ತಾದರು. ಈ 2 ಮಹಾತ್ಮರುಗಳಾದಂತಹ ಕಾಜಿಗಳ ಸಮ್ಮುಖದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಮಣ್ಣಿನ ಮಗನಾದಂತಹ ನಮ್ಮ ಪ್ರದೇಶದವರೇ, ಇಲ್ಲೇ ಹುಟ್ಟಿ ಬೆಳೆದ, ಬೇರೆ ಎಲ್ಲಿಂದಲೂ ಇಂಪೋರ್ಟ್ ಮಾಡಿದವರಲ್ಲ, ಇಲ್ಲೇ ಹುಟ್ಟಿ ಬೆಳೆದಂತಹ ಅಂದ್ರೆ ನಮ್ಮ ಕರ್ನಾಟಕದ ಮಣ್ಣಿನ ಮಗನಾದಂತಹ ವ್ಯಕ್ತಿಯೊಬ್ಬರಿಗೆ ಇಲ್ಲಿ ಕಾಜಿ ಸ್ಥಾನಾರೋಹಣವನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೆಯುತ್ತಾ ಇದೆ. ನೀವೆಲ್ಲರೂ ತಿಳಿದಿರುವಂತೆ ಶೇಖುನಾ ಇಕೆ ಇಬ್ರಾಹಿಂ ಉಸ್ತಾದರನ್ನು ಇಲ್ಲಿ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಕೃಷ್ಣಾಪುರ, ಕಾಟಿಬಲ್ಲ, ಸುರತ್ಕಲ್ ಈ ಪ್ರದೇಶಗಳಿಗೆ ಮಾತ್ರವಲ್ಲ, ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಅತ್ಯಂತ ಪ್ರಶಸ್ತರಾದಂತಹ ಒಬ್ಬ ವಿದ್ವಾಂಸ. ತನ್ನ ಸರಸವಾದ ಸರಳವಾದ ಶೈಲಿಯ ತನ್ನ ಭಾಷಣಗಳ ಮೂಲಕ ಈ ಉಮ್ಮತ್ತಿನ ಮನದಾಳದಲ್ಲಿ ಅಗಾಧವಾದಂತಹ ಪ್ರಭಾವವನ್ನು ಹೊಂದಿರುವಂತಹ ಒಬ್ಬ ವಿದ್ವಾಂಸ ಇಕೆ ಇಬ್ರಾಹಿಂ ಮುಸ್ಲಿಯಾರ್. ಅಲ್ಹಮ್ದುಲಿಲ್ಲಾ, ಇಲ್ಲಿ 38 ವರ್ಷಗಳಿಂದ ಧಾರ್ಮಿಕ ಸೇವೆ ಮಾಡುತ್ತಿರುವಂತಹ ಒಬ್ಬ ವಿದ್ವಾಂಸ. ಅವರ ವಿಶೇಷತೆ, ಅವರ ಮಹತ್ವ, ಅವರ ತ್ಯಾಗ, ಅವರ ಸಹನೆ
ಇದಕ್ಕಿಂತ ಭಿನ್ನವಾದಂತಹ ಒಂದು ಉದಾಹರಣೆ ಬೇಡ. ಒಂದು ಊರಲ್ಲಿ 1-2 ವರ್ಷಗಳ ಕಾಲ ನಿಲ್ಲಲಿಕ್ಕೂ ಕೂಡ ಸಾಧ್ಯವಾಗದಂತಹ ಒಂದು ಸಂದರ್ಭದಲ್ಲಿ ಒಂದೇ ಮೊಹಲ್ಲಾದಲ್ಲಿ 37 ವರ್ಷಗಳನ್ನ ಇಬ್ರಾಹಿಂ ಉಸ್ತಾದ್ ಇಲ್ಲಿ ಪೂರ್ತಿ ಮಾಡಿದ್ದಾರೆ. 1977ರಿಂದ ಇಲ್ಲಿ ಖತೀಬ್, ಮುದರ್ರಿಸ್ ಮುಂತಾದ ಹುದ್ದೆಗಳನ್ನು ವಹಿಸಿಕೊಂಡು 77ರಿಂದ ಸತತವಾಗಿ 2014ರ ತನಕ 2 ದಿನಗಳಲ್ಲಿ 2015 ಬರ್ತದೆ. 38ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಕೃಷ್ಣಾಪುರ ಪರಿಸರದ ಸರ್ವ ಜನರ ಸರ್ವ ರೀತಿಯ ಆದರಾಭಿಮಾನಕ್ಕೆ ಪಾತ್ರವಾಗಿರುವಂತಹ ಇಬ್ರಾಹಿಂ ಉಸ್ತಾದರು ಅತ್ಯಂತ ಅರ್ಹವಾಗಿಯೇ ಇವತ್ತು ಕೃಷ್ಣಾಪುರ ಬದ್ರಿಯಾ ಜುಮಾ ಮಸ್ಜಿದ್ ಮೊಹಲ್ಲಾ ಮತ್ತು ಪರಿಸರದ ಮೊಹಲ್ಲಾಗಳ ಖಾಜಿಯಾಗಿ ಬೈಅತ್ ಮಾಡುವಂತಹ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮಗೆಲ್ಲರಿಗೂ ಕೂಡ ಸಂದೇಶ ನೀಡುವಂತಹ ಒಂದು ಸಂದರ್ಭ ಇದಾಗಿದೆ. 1952 ಮೇ ತಿಂಗಳಲ್ಲಿ ಬೆಳ್ತಂಗಡಿ ತಾಲೂಕಿನ ಪುತ್ತಿಲ ಗ್ರಾಮದ ಕುಂಡಡ್ಕ ಎಂಬ ಪ್ರದೇಶದಲ್ಲಿ ಹುಟ್ಟಿದಂತಹ ಕೆ ಇಬ್ರಾಹಿಂ ಮುಸ್ಲಿಯಾರ್ ಮದನಿಯವರು, ಅವರ ತಂದೆ ಆಜಿ ಅಬೂಬಕರ್, ಅವರ ತಾಯಿ ಆಯಿಷಾ, ಅವರ ತಾಯಿ ಅವರಿಗೆ 4 ವಯಸ್ಸಿರುವಾಗಲೇ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅನಂತರ ಅವರು ಶಾಲೆಯಲ್ಲಿ ಅದೇ ಕುಂಡಡ್ಕ ಪರಿಸರದ ಶಾಲೆಗಳಲ್ಲಿ 5ನೇ ತರಗತಿ ತನಕ ವ್ಯಾಸಂಗ ಮಾಡಿ ಅನಂತರ ಉಪ್ಪಿನಂಗಡಿಯಲ್ಲಿ ಪ್ರಶಸ್ತರಾದ ಪೂಚಕಾಡು ಅಬೂಬಕರ್ ಮುಸ್ಲಿಯಾರ್ ಅವರ ದರ್ಸಲ್ಲಿ ಕಲಿತು ಅನಂತರ ಕುಂಬಳೆಯಲ್ಲಿ ಅಸೈರ್ ಇಂಬಿಚುಗೋಯ ತಂಗಳ್ ಮಲಪುರಂ ಅವರ ದರ್ಸಲ್ಲಿ ಕಲಿತು ಅದೇ ಕುಂಬಳೆಯಲ್ಲಿ ಪೂಚಕಾಡು ಹಸನ್ ಮುಸ್ಲಿಯಾರ್ ಅವರ ದರ್ಸಲ್ಲಿ ಕಲಿತು ಅನಂತರ 7 ವರ್ಷಗಳ ಕಾಲ ಸುದೀರ್ಘವಾದ 6 ವರ್ಷಗಳ ಕಾಲ ಈ ರೀತಿ ಬೇರೆ ಬೇರೆ ದರ್ಸಗಳಲ್ಲಿ ಕಲಿತು ಉಳ್ಳಾಳದ ಸಯ್ಯಿದ್ ಮದನಿ ಅರಬಿ ಕಾಲೇಜು ಪ್ರಾರಂಭವಾದ ಸಂದರ್ಭದಲ್ಲಿ ಅಲ್ಲಿನ ಪ್ರಥಮ ಬ್ಯಾಚಿನ ಮುತಾಲಿಮರಾಗಿ ಅವರು ಸೇರ್ಪಡೆಗೊಂಡಿದ್ದಾರೆ. ಅಲ್ಲಿ 7 ವರ್ಷಗಳ ಕಾಲ ಅಲ್ಲಿ ಅಧ್ಯಯನ ಮಾಡಿ ಸಯ್ಯಿದುನಾ ತಾಜುಲ್ ಉಲಮಾರ್ ಅವರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿ 7 ವರ್ಷಗಳ ಕಾಲ ಅಲ್ಲಿ ಅಧ್ಯಯನ ಮಾಡಿ 1977ರಲ್ಲಿ ಮೌಲವಿ ಫಾಲಿಲ್ ಮದನಿ ಎಂಬ ಪದವಿಯನ್ನ ಉಸ್ತಾದರು ಉಳ್ಳಾಳದಲ್ಲಿ ಪಡೆದಿದ್ದಾರೆ. ಅಲ್ಲಿ 5ನೇ ತರಗತಿಯಲ್ಲಿ ಅವರು ಸೇರಿ 10ನೇ ತರಗತಿಯ ತನಕ ದೀರ್ಘವಾದ 7 ವರ್ಷಗಳ ಕಾಲ ತಾಜುಲ್ ಉಲಮಾ ಸಯ್ಯಿದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಖದ್ದಸಲ್ಲಾಹು ತಆಲಾ ಸಿರ್ರುಲ್ ಅಜೀಜ್ ಆ ಮಹಾತ್ಮರ ಶಿಕ್ಷಣದಲ್ಲಿ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅವರಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಇಬ್ರಾಹಿಂ ಉಸ್ತಾದ್ ಅಲ್ಲಿ ಬೆಳೆದಿದ್ದಾರೆ. ಅಲ್ಲಿ ಕಲಿಯುವ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ, ಕಿರಿಯ ಮುತಾಲಿಮರಿಗೆ ಅವರು ದರ್ಸ ನಡೆಸುವಂತಹ ಅಧಿಕಾರವನ್ನು ಅವರಿಗೆ ಸಯ್ಯಿದುನಾ ತಾಜುಲ್ ಉಲಮಾ ಉಳ್ಳಾಳ ತಂಗಳು ಉಸ್ತಾದ್ ಅವರು ಕೊಟ್ಟಿದ್ದಾರೆ. ಅವರು ಉಳ್ಳಾಳದ ಮದನಿ ಕಾಲೇಜಿನಲ್ಲಿ ಕಲಿಯುವ ಸಂದರ್ಭದಲ್ಲಿ ಅಲ್ಲಿನ ಪುಟ್ಟ ವಿದ್ಯಾರ್ಥಿಗಳಿಗೆ ದರ್ಸನ್ನು ತೆಗೆಯುವಂತಹ ಸೌಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿ ತಾಳಕೋಡ್ ಅಬ್ದುಲ್ಲಾ ಮುಸ್ಲಿಯಾರ್, ಬೈತಾರ್ ಮೊಹಮ್ಮದ್ ಮುಸ್ಲಿಯಾರ್, ಅಹಮದ್ ಬಾಬಾ ಮುಸ್ಲಿಯಾರ್ ಮುಂತಾದ ಅನೇಕ ಮಹನೀಯರು ಅಲ್ಲಿ ಅವರ ಉಸ್ತಾದುಗಳಾಗಿದ್ದರು. ಅವರ ಮತ್ತೊಂದು ವಿಶೇಷತೆ ಏನು ಅಂತ ಕೇಳಿದರೆ, ಅವರು 5ನೇ ತರಗತಿಯ ತನಕ ಶಾಲೆ ಕಲಿತರು ಕೂಡ ಅನಂತರ ಕುಂಬಳೆಯಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ವಿಶೇಷವಾದ ಟ್ಯೂಷನ್ ಮೂಲಕ ಮಲಯಾಳಂ, ಇಂಗ್ಲಿಷ್ ಭಾಷೆಗಳನ್ನು ಅಧ್ಯಯನ ಮಾಡಿದ್ದಾರೆ. ಅಲ್ಲಿಂದ ಅಲ್ಹಮ್ದುಲಿಲ್ಲಾ ಅತ್ಯಂತ ಉನ್ನತವಾದ ರ್ಯಾಂಕಿನಲ್ಲಿ ಮೌಲವಿ ಫಾಜಿಲ್ ಮದನಿ ಬಿರುದವನ್ನು ಪಡೆದು 1977ರಲ್ಲಿ ಕೃಷ್ಣಾಪುರ ಬದರಿಯಾ ಜುಮಾ ಮಸೀದಿಯಲ್ಲಿ ನೇಮಕಗೊಂಡಿದ್ದಾರೆ. ಅವರು ನೇಮಕಗೊಂಡದ್ದು ಮದನಿಯಾದ ನಂತರವಲ್ಲ. ಅವರ ಒಂದು ವಿಶೇಷವೇನು ಅಂತ ಕೇಳಿದರೆ, ಮದನಿ ಎನ್ನುವ ಪದವಿ ಪಡೆಯುವ 4 ತಿಂಗಳಿಗಿಂತ ಹಿಂದೆ ತಾಜುಲ್ ಉಲಮಾರ ವಿಶೇಷವಾದ ಆಶೀರ್ವಾದ ಪ್ರಕಾರ ಅವರು ಕೃಷ್ಣಾಪುರದಲ್ಲಿ ಖತೀಬಾಗಿ, ಮುದರ್ರಿಸಾಗಿ ಅವರು ಸೇರ್ಪಡೆಗೊಂಡಿದ್ದಾರೆ. ಅಲ್ಹಮ್ದುಲಿಲ್ಲಾ ಆ ಸಂದರ್ಭದಲ್ಲಿ ಅವರನ್ನೆಲ್ಲಿ ನಿಶ್ಚಯಿಸಿದ್ದು, ಆ ಸಂದರ್ಭದಲ್ಲಿ ಈ ಜಮಾಅತ್ ಅಧ್ಯಕ್ಷರಾಗಿದ್ದದ್ದು ಮರ್ಹೂಮ್ BM ಅಹಮದ್ ಬಾಬಾ ಹಾಜಿ ಅವರಾಗಿದ್ದಾರೆ. ನಮ್ಮ ಮುಮ್ತಾಜ್ ಅಲಿ ಶಾಸಕರಾದಂತಹ BM ಮೊಯ್ದೀನ್ ಬಾಬಾ ಅವರ ತಂದೆಯವರಾದಂತಹ ಮರ್ಹೂಮ್ BM ಅಹಮದ್ ಬಾಬಾ ಹಾಜಿ ಅವರು ಅವರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಇಬ್ರಾಹಿಂ ಉಸ್ತಾದ್ ನೇಮಕಗೊಂಡಿದ್ದಾರೆ. ಅವರ ಸುಪುತ್ರ ಹಾಜಿ BM ಮುಮ್ತಾಜ್ ಅಲಿ ಅವರ ಅಧ್ಯಕ್ಷರಾದ ಕಾಲದಲ್ಲಿ ಅವರು ಇವತ್ತು ಖಾಜಿ ಎನ್ನುವ ಉನ್ನತವಾದ ಹುದ್ದೆಗೆ ಅಲ್ಹಮ್ದುಲಿಲ್ಲಾ ಅವರು ಇವತ್ತು ಬಡ್ತಿ ಹೊಂದುತ್ತಾ ಇದ್ದಾರೆ. ಅದು ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವಾಗಿ ಬಹಳ ಸಂತೋಷಪೂರ್ವಕ ಅದನ್ನು ಅವರು ಸ್ಮರಿಸ್ತಾ ಇದ್ದಾರೆ. ಉಸ್ತಾದರ ಪತ್ನಿ ಅಜಿಲ ಮೊಗರಿನ ಸಾರಾ ಎನ್ನುವ ಅವರು ಪತ್ನಿಯಾಗಿದ್ದು 5 ಹೆಣ್ಣು ಮತ್ತು 3 ಗಂಡುಗಳ ಒಂದು ತುಂಬು ಸಂಸಾರವನ್ನ ಉಸ್ತಾದ್ ಹೊಂದಿದ್ದಾರೆ. ಅವರಿಗೆ 11 ಮೊಮ್ಮಕ್ಕಳಿದ್ದಾರೆ. ಅವರ ತುಂಬು ಸಂಸಾರ ಅತ್ಯಂತ ಸುಂದರವಾದ ರೀತಿಯಲ್ಲಿ ಉಪ್ಪಿನಂಗಡಿಯ ಸಮೀಪದ ಬೆಳ್ತಂಗಡಿ ತಾಲೂಕಿನ ಪುತ್ತಿಲ ಗ್ರಾಮದ ಕುಂಡಡ್ಕ ಎಂಬಲ್ಲಿ ಅತ್ಯಂತ ಸುಂದರವಾಗಿ ಸಂತೋಷದಾಯಕವಾಗಿ ಮುಂದುವರಿಯುತ್ತಾ ಇದೆ. ಈ ಮಹಾತ್ಮರು ಅಲ್ಹಮ್ದುಲಿಲ್ಲಾ 38 ವರ್ಷಗಳ ಸಾರ್ಥಕವಾದ ಸೇವೆಯ ಬಳಿಕ ಇಲ್ಲಿ ಖತೀಬಾಗಿ, ಮುದರ್ರಿಸಾಗಿ, ಇಮಾಮಾಗಿ, ಈ ಪ್ರದೇಶದ ಜನಾನುರಾಗಿ ಉಸ್ತಾದುಗಳಾಗಿ, ಇಲ್ಲಿರುವ ಸಹಸ್ರಾರು ಮಂದಿಯ ಉಸ್ತಾದುಗಳಾಗಿ, ಇಲ್ಲಿ ಸಹಸ್ರಾರು ಮಂದಿ ಶಿಷ್ಯಂದಿರು. ನಾನು ನಿನ್ನವರಲ್ಲಿ ಕೇಳಿದೆ, ನಿಮ್ಮ ಪ್ರಮುಖ ಶಿಷ್ಯಂದಿರು ಯಾರು ಅಂತ ಕೇಳಿದಾಗ ಉಸ್ತಾದ್ ಹೇಳಿದರು
ಹೇಳಿದರು. ಕೃಷ್ಣಾಪುರ ಕಾಟಿಬಲ್ಲ ಪರಿಸರದ ಸಾವಿರಾರು ಮಂದಿ ಸ್ತ್ರೀಯರು ಪುರುಷರನ್ನು ಶಿಷ್ಯಂದಿರಿದ್ದಾರೆ. ಅದಕ್ಕಿಂತ ದೊಡ್ಡ ಹಿರಿಮೆ ಗರಿಮೆ ಬೇರೆ ಯಾವುದೂ ಇಲ್ಲ. ಅಲ್ಹಮ್ದುಲಿಲ್ಲಾ, ಅವರು ಇವತ್ತು ನಮ್ಮ ಮಣ್ಣಿನ ಮಗ ಅಪ್ಪಟ ಬ್ಯಾರಿ ಮಾತನಾಡುವಂತಹ ಒಬ್ಬ ಕನ್ನಡ ಮಾತನಾಡುವಂತಹ ಒಬ್ಬ ವ್ಯಕ್ತಿ. ಅಲ್ಹಮ್ದುಲಿಲ್ಲಾ, ಬೇಕಲ್ ಉಸ್ತಾದರ ನಂತರ ಒಬ್ಬ ಮಣ್ಣಿನ ಮಗ ಈ ಮಣ್ಣಿಗೆ ಕಾಸಿಯಾಗಿ ನೇಮಕ ಮಾಡಲ್ಪಡುವಂತಹ ಒಂದು ಖ್ಯಾತಿ ಅದು ಇಕೆ ಇಬ್ರಾಹಿಂ ಉಸ್ತಾದ್ ಅವರಿಗೆ ಸಂದಿದೆ. ಅಲ್ಹಮ್ದುಲಿಲ್ಲಾ, ಈ ಸಂದರ್ಭದಲ್ಲಿ ಅವರನ್ನು ಅಧಿಕೃತವಾಗಿ ಬೈಅತ್ ಮಾಡುವ ಮೂಲಕ ಅವರಿಗೆ ಖಾಸಿ ಹುದ್ದೆಗೆ ಅವರಿಗೆ ಸ್ಥಾನಾರೋಹಣ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇದೆ. ಖಾಸಿಯ ಜವಾಬ್ದಾರಿ ಏನು, ಅದರ ಸ್ಥಾನಮಾನವೇನು, ಅದರ ಹೊಣೆಗಾರಿಕೆಗಳೇನು, ಇದರ ಬಗ್ಗೆ ಇನ್ಶಾ ಅಲ್ಲಾಹ್ ಸ್ವತಃ ಖಾಸಿಯಾಗಿರುವ ಬೇಕಲ್ ಉಸ್ತಾದ್ ಅವರು ನಮಗೆ ವಿವರಣೆಯನ್ನು ಮಾಡಲಿದ್ದಾರೆ. ಆದ್ದರಿಂದ ಆ ಬಗ್ಗೆ ನಾವು ಸುದೀರ್ಘವಾಗಿ ಮಾತನಾಡದೆ ಅನೇಕ ಮಹನೀಯರು ಅಲ್ಹಮ್ದುಲಿಲ್ಲಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಇನ್ಶಾ ಅಲ್ಲಾಹ್ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಅಭಿಸಂಬೋಧನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೊಟ್ಟಮೊದಲನೇದಾಗಿ ಬದ್ರಿಯಾ ಜುಮಾ ಮಸೀದ್ ಮುಸ್ಲಿಂ ಜಮಾತ್ 7 ಬ್ಲಾಕ್ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಹಾಜಿ TM ಶರೀಫ್ ಹಾಜಿ ಅವರು ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಚಾಲನೆ ಕೊಡಲಿದ್ದಾರೆ. ಅವರನ್ನು ಆಹ್ವಾನಿಸಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆರು ಬ್ಯಾರಿ ಸಮುದಾಯತ್ತು ನಂಗಲ ಮೈಕಾಲ್ತಮೆ ಇಕೆ ಅಬೂಬಕರ್ ಮುಸ್ಲಿಯಾರ್ ಏಲೋ ಈ ಹಾಜಿ ಸಮಾರಂಭತ್ತು ಈ ಸುಂದರ ನ್ಯಾರത്തിൽ ಬಂದು ನಿങ്ങളെല്ലാರೂ ಸ್ವಾಗತ ಹಾಕೋ ಬೇಂಡಿಟ್ಟು ನಾ ಬಂದಿನ್ರೆ. ಅಲ್ ಬದ್ರಿ ಹಾಜಿ ಇಕೆ ಇಬ್ರಾಹಿಂ ಮುಸ್ಲಿಯಾರ್ ಅವರ ಸಂಕ್ಷಿಪ್ತ ஒரு ವರದಿ ನಿಗಳ ಮುನ್ನೋಲ್ ಬೈಕೊಂಡು ನಾನು ಅಭಿಪ್ರಾಯ ಹಾಕಿರೆ. ಬದ್ರಿಯಾ ಜುಮ್ಮಾ ಮಸ್ಜಿದ್ ಮುಸ್ಲಿಂ ಜಮಾತ್ ರಿಜಿಸ್ಟರ್ಡ್ 7ನೇ ಬ್ಲಾಕ್ ಕೃಷ್ಣಾಪುರ ಅಲ್ ಹಾಜಿ ಇಕೆ ಇಬ್ರಾಹಿಂ ಮುಸ್ಲಿಯಾರ್ ರವರ ಕಾಜಿ ಸ್ವೀಕಾರ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಲು ತಮ್ಮ ಮುಂದೆ ನಿಂತಿರುತ್ತೇನೆ. ತಮ್ಮ ಉಸ್ತಾದ್ರವರ ಬಗ್ಗೆ ಹೇಳುವುದಾದರೆ ಹಾಜಿ ಅಬೂಬಕರ್ ಮತ್ತು ಆಯಿಷಾ ದಂಪತಿಯವರ ಮಕ್ಕಳಾದ ಹಾಜಿ ಇಕೆ ಇಬ್ರಾಹಿಂ ಮುಸ್ಲಿಯಾರ್ ರವರು ಬೆಳ್ತಂಗಡಿ ತಾಲೂಕಿನ ಕುಗ್ರಾಮವಾದ ಕುಡ್ಕುಂದ ಎಂಬ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಉಲ್ಲಾಲ ಸೈಯದ್ ಮದನಿ ಕಾಲೇಜಿನಲ್ಲಿ ಮದನಿ ಬಿರುದು ಪಡೆದಿರುತ್ತಾರೆ. ಹಾಗೂ ತಾಜುಲ್ ಉಲಮಾ ಅಸ್ಸಯ್ಯದ್ ಅಬ್ದುಲ್ ರಹಿಮಾನ್ ಅಲ್ ಬುಖಾರಿ ಕುഞ്ഞിಪೋಯ ತಂಗಲ್ರವರ ಅತಿ ಹೆಚ್ಚಿನ ಪ್ರೀತಿ ಪಾತ್ರರಾದ ಶಿಷ್ಯರಾಗಿರುತ್ತಾರೆ. ನಮ್ಮ ಉಸ್ತಾದ್ರವರಿಗೆ 8 ಮಕ್ಕಳು, ಅದರಲ್ಲಿ 3 ಗಂಡು ಹಾಗೂ 5 ಹೆಣ್ಣು. ಆ ಹೆಣ್ಣು ಮಕ್ಕಳಲ್ಲಿ ಪೈಕಿ 4 ಹೆಣ್ಣು ಮಕ್ಕಳಿಗೆ ಈಗಾಗಲೇ ಮದುವೆಯಾಗಿರುತ್ತದೆ. 11 ಮೊಮ್ಮಕ್ಕಳನ್ನು ಪಡೆದಿರುತ್ತಾರೆ. ಗಂಡು ಮಕ್ಕಳಲ್ಲಿ ಅಬೂಬಕರ್ ಅಮ್ಜದ್ ಕಣ್ಣೂರು ಮಸ್ಜಿದ್ನಲ್ಲಿ ಖತೀಬರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2ನೇ ಮಗ BCA ಪದವಿ ಪಡೆದು ಮಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 3ನೇ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಪದವಿ ಪಡೆದು ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಮುಷಾವರ್ ಇದರ ಸದಸ್ಯರು ಹಾಗೂ ಲತೀಫಿಯಾ ಇಸ್ಲಾಮಿಕ್ ಸಂಸ್ಥೆಯ ಅಧ್ಯಕ್ಷರಾದ ಉಸ್ತಾದುಲ್ ಅಸಯ್ಯದ್ ಎಂ ಅಲಿ ಕುഞ്ഞി ಮುಸ್ಲಿಯಾರ್ ಸಿರಿಯಾ ಇವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಉಡುಪಿ, ಚಿಕ್ಕಮಗಳೂರು ಮತ್ತು ಹಾಸನ ಗೌರವಾನ್ವಿತ ಕಾಜಿ ಮತ್ತು ಕರ್ನಾಟಕ ರಾಜ್ಯದ ಜಮಿಯತುಲ್ ಉಲಮಾ ಇದರ ಅಧ್ಯಕ್ಷರಾದ ಅಲ್ ಹಾಜಿ PM ಇಬ್ರಾಹಿಂ ಮುಸ್ಲಿಯಾರ್ ಬೇಕಳ ಇವರನ್ನು ಜಮಾತಿನ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೂ ನಮ್ಮ ಜಮಾತಿನ ಅಧ್ಯಕ್ಷರಾದ ಹಾಜಿ ಬಿ ಮಮ್ತಾಜ್ ಅಲಿ ಹಾಜಿ ಅವರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಬಂದಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಅಲ್ಹಾಜ್ BA ಮೊಯ್ದೀನ್ ಬಾವಾ ರವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಅಲ್ಹಾಜ್ MS ರಶೀದ್ ರವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ.
ಕರ್ನಾಟಕ ರಾಜ್ಯ ವಕ್ಫ್ ಸಮಿತಿ ಬೆಂಗಳೂರು ಇದರ ಗೌರವಾನ್ವಿತ ಸದಸ್ಯರಾದ ಅಲ್ಹಾಜಿ ಏನಪ್ಪಯ್ಯ ಮೊಹಮ್ಮದ್ ಕುಂಜಿರವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾದ ಅಲ್ಹಾಜ್ KS ಮಸೂದ್ ರವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಇಸ್ಲಾಮಿಕ್ ಕಲ್ಚರ್ ಸೆಂಟರ್ ಉಪಾಧ್ಯಕ್ಷರಾದ ಅಲ್ಹಾಜ್ HH ಅಬ್ದುಲ್ ಅಜೀಜ್ ರವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಸೈಯದ್ ಮದನಿ ದರ್ಗಾ ಸಮಿತಿ ಅಧ್ಯಕ್ಷರಾದ ಅಲ್ಹಾಜ್ US ಹಮ್ಜಾರ್ ಅವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಕರ್ನಾಟಕ ಕಲ್ಚರ್ ಫೌಂಡೇಶನ್ ಇದರ ಪ್ರಧಾನ ಕಾರ್ಯದರ್ಶಿಯಾದ ಅಲ್ಹಾಜ್ SM ಅಬ್ದುಲ್ ರಶೀದ್ ಜೈನಿಯವರನ್ನು ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಹಾಗೂ ಫಾರೂಕ್ ಅಡ್ವೊಕೇಟ್ ಉಪಾಧ್ಯಕ್ಷರು ವಕ್ಫ್ ಬೋರ್ಡ್ ಹಾಗೂ ಹೈದರ್ ಪರ್ತಿಪಾಡಿ ನಜೀರ್ ಕತ್ತಾರ್ ರವರಿಗೂ ಜಮಾತಿನ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ವಿಶೇಷ ಆಹ್ವಾನಿತ ಅತಿಥಿಗಳಾಗಿ ಬಂದಂತಹ ನಮ್ಮ ನೆರೆ ಜಮಾತಿನ ಅಧ್ಯಕ್ಷರಾದ ಹಾಜಿ BA ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಬೈಕಂಪಾಡಿ, ಹಾಗೂ ಅಲ್ಹಾಜ್ SM AS ಸಿದ್ದೀಕ್, ಅಧ್ಯಕ್ಷರು ತಣ್ಣೀರುಬಾವಿ ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಚೊಕ್ಕಬೆಟ್ಟು, ಅಲ್ಹಾಜ್ PM ಸಲೀಂ ರಫಿ, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ 2ನೇ ಬ್ಲಾಕ್ ಕಾಟಿಪಲ್ಲ, ಜನಾಬ್ I ಯಾಕೂಬ್, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಈದ್ಗಾ ಜುಮ್ಮಾ ಮಸ್ಜಿದ್ ಸುರತ್ಕಲ್, ಜನಾಬ್ ಅಬ್ದುಲ್ ರಜಾಕ್, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಮುಕ್ಕಾ, ಜನಾಬ್ ಅಬೂಬಕ್ಕರ್ ಮುಬಾರಕ್, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಕುಲಾಯ್, ಜನಾಬ್ BS ಉಮರ್ ಅನೀಸ್, ಅಧ್ಯಕ್ಷರು ಬದ್ರಿಯಾ ಜುಮ್ಮಾ ಮಸ್ಜಿದ್ ಖಾನಾ, ಜನಾಬ್ ಹಮೀದ್, ಅಧ್ಯಕ್ಷರು ಮಸ್ಜಿದುನ್ ನೂರ್ ಜುಮ್ಮಾ ಮಸ್ಜಿದ್ ಬದ್ರಿಯಾ ನಗರ ಸುರತ್ಕಲ್, ಜನಾಬ್ KC ಹೈದರ್ ಅಲಿ, ಅಧ್ಯಕ್ಷರು ಅನ್ಸಾರಿ ಜುಮ್ಮಾ ಮಸ್ಜಿದ್ 9ನೇ ಬ್ಲಾಕ್ ಕಾಟಿಪಲ್ಲ, ಅಲ್ಹಾಜ್ ಉಸ್ಮಾನ್ ಅಬ್ದುಲ್ಲಾ, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಸೂರಂಜೆ, ಜನಾಬ್ ಅಬ್ದುಲ್ ಹಮೀದ್, ಅಧ್ಯಕ್ಷರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ ಮಂಗಳಪೇಟೆ. ಇವರೆಲ್ಲರನ್ನು ಜಮಾತಿನ ಪರವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೂ ನಮ್ಮ ಜಮಾತಿನ ಎಲ್ಲ ಮಾಜಿ ಅಧ್ಯಕ್ಷರನ್ನು, ನಮ್ಮ ನೆರೆಯ ಜಮಾತಿನ ಹಾಗೂ ನಮ್ಮ ಜಮಾತಿನ ಎಲ್ಲ ಖತೀಬರನ್ನು, ನಮ್ಮ ಜಮಾತಿನ ಅಧೀನದಲ್ಲಿರುವ ಅಲ್ ಬದ್ರಿಯಾ ಎಜುಕೇಷನಲ್ ಅಸೋಸಿಯೇಷನ್ ಇದರ ಎಲ್ಲ ಪದಾಧಿಕಾರಿಗಳನ್ನು ಹಾಗೂ ನಮ್ಮ ಜಮಾತಿನ ಆಡಳಿತ ಸಮಿತಿಯ ಸದಸ್ಯರನ್ನು, ನಮ್ಮ ಜಮಾತಿನ ಅಧೀನದಲ್ಲಿರುವ ಎಲ್ಲ ಮದ್ರಸಾ ಸಮಿತಿಯ ಪದಾಧಿಕಾರಿಗಳನ್ನು ಹಾಗೂ ಆಡಳಿತ ಸಮಿತಿಯ ಸದಸ್ಯರನ್ನು ಜಮಾತಿನ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಮಾತಿನ ಎಲ್ಲ ಸಹೋದರ ಸಹೋದರಿಯರು, ವಿದ್ಯಾರ್ಥಿನಿಯರಿಗೂ ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಜಮಾತಿನ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅಲ್ಲಾಹು ನಮ್ಮನ್ನು ಇಹಪರಗಳಲ್ಲಿ ಸುಖಿಗಳನ್ನಾಗಿ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ವಾಹಿರ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರಮುಖ ಉದ್ಯಮಿ ಜನಾಬ್ ನಜೀರ್ ಹುಸೇನ್ ಖತರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ಗುರುತಿಸುತ್ತಾ ಇದೀಗ ಕಿರಾತ್ ಪಾರಾಯಣಕ್ಕಾಗಿ ಪ್ರಸಿದ್ಧ ಕಾರಿ ಪಂಪೆಲ್ ಮಸ್ಜಿದು ತಕ್ವಾ ಇದರ ಅಧ್ಯಾಪಕರಾಗಿರುವ ಜನಾಬ್ ಇಬ್ರಾಹಿಂ ಮುಸ್ಲಿಯಾರ್ ಅವರನ್ನು ಆಹ್ವಾನಿಸಿದ್ದಾರೆ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. ما كان محمد أبا
رجالكم أبا أحد من رجالكم ولكن رسول الله وخاتم النبيين وكان الله بكل شيء عليما. يا أيها الذين آمنوا اذكروا الله ذكرا كثيرا وسبحوه بكرة وأصيلا. هو الذي يصلي عليكم وملائكته ليخرجكم من الظلمات إلى النور وكان بالمؤمنين رحيما. تحيتهم يوم يلقونه سلام وأعد لهم أجرا كريما. يا أيها النبي إنا أرسلناك شاهدا ومبشرا إنا أرسلناك شاهدا ومبشرا ونذيرا وداعيا إلى الله بإذنه وسراجا منيرا. وبشر المؤمنين بأن لهم من الله فضلا كبيرا ولا تطع الكافرين والمنافقين ودع أذاهم وتوكل على الله وكفى بالله وكيلا. صدق الله العلي العظيم. السلام عليكم ورحمة الله. ಕಿರಾತ್ ಪಾರಾಯಣ ಮಾಡಿದ ಇಬ್ರಾಹಿಂ ಮುಸ್ಲಿಯಾರ್ಗೆ ಅಭಿನಂದನೆಗಳು. ಇದೀಗ ನಮ್ಮ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡುವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಅತಿಥಿಗಳಾಗಿ ಭಾಗವಹಿಸುತ್ತಿರುವ ಬಜ್ಪೆ ಜುಮಾ ಮಸ್ಜಿದ್ ಅಧ್ಯಕ್ಷರಾದ ಜನಾಬ್ ನಿವೃತ್ತ ಪೊಲೀಸ್ ನಿರೀಕ್ಷಕರಾದಂತಹ ಮೊಹಮ್ಮದ್, ಅದೇ ರೀತಿ ಬದರುದ್ದೀನ್ ಹಜ್ ಬಜ್ಪೆ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ಭಾಷಣ ಮಾಡುವುದು ನಮ್ಮ ಕರ್ನಾಟಕ ಕಂಡ ಅಗ್ರಗಣ್ಯ ವಿದ್ವಾಂಸರು, ಕರ್ನಾಟಕದ ಸುನ್ನಿ ವಿದ್ವಾಂಸರ ಒಕ್ಕೂಟವಾದ ಜಮ್ಇಯತು ಉಲಮಾಯಿ ಅಹ್ಲಿ ಸುನ್ನತಿ ವಲ್ ಜಮಾಅ ಇದರ ಪ್ರಗಲ್ಭರಾದ ಅಧ್ಯಕ್ಷರು, ಅದೇ ರೀತಿ ಭಾರತದ ಅತ್ಯಂತ ದೊಡ್ಡ ವಿದ್ವಾಂಸ ಒಕ್ಕೂಟವಾದ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾ ಇದರ ಕೇಂದ್ರ ಮುಷಾವರದ ಸದಸ್ಯರು, ಬೇಕಲ್ ಇಮ್ದಾದಿಯ ಅರಬಿ ಕಾಲೇಜಿನ ಪ್ರಾಂಶುಪಾಲರು,
ಮೂಳೂರು ಸುನ್ನಿ ಸೆಂಟರ್ನ ಅಲ್ ಇಹ್ಸಾನ್ ಶರೀಯತ್ ಕಾಲೇಜಿನ ಪ್ರಿನ್ಸಿಪಾಲರು, ದಕ್ಷಿಣ ಭಾರತದ ಪ್ರತಿಷ್ಠಿತ ವಿದ್ಯಾಕೇಂದ್ರವಾಗಿರುವ ಜಾಮಿಯಾ ಸಅದಿಯಾ ಅರಬಿಯಾ ಇದರ ಮುದರಿಸರು, ಲತೀಫಿಯಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಶೇಖುನಾ ಅಲಿಕುಂಜ್ ಉಸ್ತಾದ್ ಮುನ್ನಡೆಸುವ ಲತೀಫಿಯಾ ಇಸ್ಲಾಮಿಕ್ ಕಾಲೇಜ್ ಇದರ ಕಾಂಪ್ಲೆಕ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ಅಲ್ ಅನ್ಸಾರ್ ಜನಪ್ರಿಯ ವಾರಪತ್ರಿಕೆಯ ಪ್ರಧಾನ ಸಂಪಾದಕರು, ನಾಡಿನ ಅತ್ಯಂತ ಶ್ರೇಷ್ಠವಾದ ವಿದ್ವಾಂಸರಲ್ಲಿ ಒಬ್ಬರು, ಅದೇ ರೀತಿ 4 ಮದ್ಹಬ್ಗಳ ಎಲ್ಲಾ ಮಸಲೆಗಳನ್ನು ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ವ್ಯವಹರಿಸಬಲ್ಲಂತಹ ನಾಡಿನ ಪ್ರಗಲ್ಭ ಫಕೀಹ್ ಕರ್ಮಶಾಸ್ತ್ರ ವಿಶಾರದರು, ಈ ನಾಡು ಕಂಡ ಅತ್ಯಂತ ಗೌರವಾನ್ವಿತ ವಿದ್ವಾಂಸರಾದಂತಹ ಶೈಖುನಾ ಬೇಕಲ್ ಉಸ್ತಾದ್, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಈ 5 ಜಿಲ್ಲೆಗಳ 100 ಮೊಹಲ್ಲಾಗಳ ಖಾಸಿಯಾಗಿ ಈ ಸಂದರ್ಭದಲ್ಲಿ ಸೇವೆ ಮಾಡುತ್ತಾ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡುವುದಕ್ಕಾಗಿ ಮತ್ತು ದಿಕ್ಸೂಚಿ ಭಾಷಣ ಮಾಡುವುದಕ್ಕಾಗಿ ಎಲ್ಲ ರೀತಿಯ ಗೌರವಾದರುಗಳಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ. ಬಜ್ಪೆ ಮೊಹಮ್ಮದ್ ಅವರನ್ನ ಸ್ಟೇಜಿಗೆ ಆಹ್ವಾನಿಸ್ತಾ ಇದ್ದೇನೆ. ಬೇಕಲ್ ಉಸ್ತಾದರನ್ನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವುದಕ್ಕಾಗಿ ನಾನು ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇನೆ. السلام عليكم ورحمة الله وبركاته. الحمد لله رب العالمين، الصلاة والسلام على سيدنا محمد وعلى آله وأصحابه أجمعين. أما بعد فإن خير الكلام كلام الله وخير الهدي هدي سيدنا محمد صلى الله عليه وسلم وشر الأمور محدثاتها كل محدثة بدعة وكل بدعة ضلالة وكل ضلالة في النار. أعوذ بالله من الشيطان الرجيم. بسم الله الرحمن الرحيم. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي لعلكم تذكرون. صدق الله العلي العظيم. اللهم صل على سيدنا محمد وعلى آله وصحابه وسلم. അഭിവന്യരായ ശൈഖുന ഉസ്താദ് അവറുകളെ, മറ്റു ഉലമാക്കളെ, ഉമറാക്കളെ, മറ്റ് സഹോദരന്മാരെ, ഈ നാട്ടിലേക്ക് ഒരു ഖാദിയെ ബൈഅത്ത് ചെയ്യുന്ന ഒരു പരിപാടിയാണ്. ഖാദി എന്നാലെന്ത് എന്ന് കുറച്ചൊക്കെ റഷീദ് സീനി അവറുകൾ പറഞ്ഞു. ഖാദിയെ സംബന്ധിച്ച് നമ്മൾ പലതും മനസ്സിലാക്കേണ്ടതുണ്ട്. ഖാദി എന്നാലെന്ത്? ഖാദി ഖളാ അതാണ് ധാതു, അതിൽ നിന്ന് പിടിച്ചതാണ്. അതിൻ്റെ ഒരു രൂപഭേദമാണ് ഖാദി എന്നുള്ളത്. ഖളാ എന്ന് പറഞ്ഞാൽ ജനങ്ങളുടെ ഇടയിലുണ്ടാവുന്ന സമസ്യകൾ, പ്രശ്നങ്ങൾ, അത് പല വിധത്തിലും ഉണ്ടാകാം. ആ പ്രശ്നങ്ങൾക്ക്, സമസ്യകൾക്ക് നീതിയോടുകൂടിയുള്ള തീരുമാനം കൽപ്പിക്കുക. ആ തീരുമാനം കൽപ്പിക്കുന്ന ആളാണ് ഖാദി. എന്തെല്ലാം വിഷയത്തിലാണ് ഒരു ഖാദിക്ക് അധികാരമുള്ളത്? ഇസ്ലാമിക കർമ്മശാസ്ത്രം എന്നൊന്നുണ്ട്. അതിനാണ് ഫിഖ്ഹ് എന്ന് പറയുന്നത്. അതിൻ്റെ ഉദാഹരണം ഞാൻ പറയാം. ഫിഖ്ഹിൻ്റെ വുളൂഇന് 6 ഫർള്, വുളൂ മുറിയുന്ന കാര്യങ്ങൾ 4, നിസ്കാരത്തിന് 14 ഫർള്,
നോമ്പിന് 2 ഫർള്, അത് ബാത്തിലാവുന്ന കാര്യങ്ങൾ. ഹജ്ജ് ആർക്ക് ഉജൂബാകും, സക്കാത്ത് ആർക്ക് ഉജൂബാകുന്നു, ഇങ്ങനെ തുടങ്ങിയുള്ള കാര്യങ്ങൾ. ഇത് ഒരു ഭാഗമാണ്. ഇതിന് ഇബാദാത്ത് എന്ന് പറയും. കർമ്മശാസ്ത്രത്തിൻ്റെ 4 ഭാഗങ്ങളാണ്. 4 1 ഇബാദാത്ത്, മനുഷ്യൻ്റെ ഇബാദത്തുമായി ബന്ധപ്പെടുന്ന കാര്യങ്ങൾ. രണ്ടാമത്തത് മുആമലാത്ത്, ഇടപാടുകൾ. കച്ചവടം, കൃഷി നിനക്കുണ്ട്, കച്ചവടം ചെയ്യുക, വാടകയ്ക്ക് വസ്തുക്കൾ കൊടുക്കുക, വാടകയ്ക്ക് എടുക്കുക, പണയം വെക്കൽ, സ്വത്ത് അവകാശം. ഒരാൾ മരിച്ചാൽ ആ മരിച്ചാളുടെ സ്വത്ത് ആർക്കെല്ലാം കൊടുക്കണം, അതിൻ്റെ അവകാശികൾ ആര്, വസിയ്യത്ത്, അതിൻ്റെ വിധി എന്ത്, ഇങ്ങനെയുള്ള കാര്യങ്ങൾ. ഇതിന് മുആമലാത്ത് എന്ന് പറയും. പിന്നെ മുനാക്കഹത്ത്, നിക്കാഹ്, അതുമായി ബന്ധപ്പെട്ട കാര്യങ്ങൾ. നിക്കാഹ്, തലാഖ്, ഫസ്ഖ്. നിക്കാഹ് എന്ന് പറയുമ്പോൾ ഒരുപാട് വിഷയങ്ങളുണ്ടതിൽ. ഒരു വലിയില്ലാത്ത പെണ്ണിനെ നിക്കാഹിച്ചു കൊടുക്കേണ്ടത്, ഇങ്ങനെയുള്ള കാര്യങ്ങളൊക്കെ. അപ്പോൾ ഇബാദാത്ത്, മുആമലാത്ത്, മുനാക്കഹത്ത്, ഈ 3 കാര്യങ്ങൾ. ഇബാദത്ത്, അതുപോലെ തന്നെ മനുഷ്യൻ നടത്തുന്ന വ്യവഹാരങ്ങൾ, വിവാഹം, അതുമായി ബന്ധപ്പെട്ട കാര്യങ്ങൾ. 4മത്തൊന്നുണ്ട്, ജിനായാത്ത്, ക്രിമിനൽ കുറ്റം. ഒരു മനുഷ്യൻ കൊല്ലുക, ഒരാളെ അടിക്കുക, കൈമുറിച്ച് കളയുക, പല്ല് എടുക്കുക, കണ്ണ് പൊട്ടിച്ച് കളയുക, ഇങ്ങനെയുള്ള ഇത് ക്രിമിനലാണ്. ഇതിൻ്റെ വിധി എന്ത്? എന്നാൽ ഈ ക്രിമിനൽ ഉണ്ടല്ലോ, കുറ്റം എന്ത്, അതിനെന്ത് വിധി? കൊന്നവനെ കൊല്ലണം, കട്ടവന്റെ കൈമുറിക്കണം, വ്യഭിചരിച്ചവനെ, അവൻ വിവാഹിതനാണെങ്കിൽ വിവാഹിതയാണെങ്കിൽ പെണ്ണ്, അവരെ എറിഞ്ഞു കൊല്ലണം, അല്ലാത്തവർക്ക് 100 അടി. ഈ നിയമം ഇവിടെ നമ്മളുടെ ഇന്ത്യയിൽ, ഭാരതത്തിൽ ഖാദിമാർക്ക് കൈകാര്യം ചെയ്യാൻ സാധിക്കുന്ന വിഷയം അല്ല. അതിന് വേറെ കോർട്ടും പോലീസ് സ്റ്റേഷനും മറ്റൊക്കെ ഉണ്ട്, അതവിടെയാണ്. പക്ഷെ എന്ത് ചെയ്യാം, അതുണ്ടാകരുത്, അക്രമം ഉണ്ടാകരുത് എന്ന് ഉപദേശിച്ച് ജനങ്ങളെ നന്നാക്കാം, അത്രമാത്രമേ ഉള്ളൂ. അതിന് വിധി പറയും പോലെ ഇവിടെയില്ല. ഇസ്ലാമിക കർമ്മശാസ്ത്രത്തിൽ നിന്ന് ഈ 4 ഭാഗങ്ങളിൽ നിന്ന് 3 ഭാഗത്തിലും ഒരു ഖാദി കൈകാര്യം ചെയ്യേണ്ടതാണ്. അതിനുള്ള അർഹത ഒരു ഖാദിക്ക് ഉണ്ടാവണം, ഖാദി ആവുന്ന ആൾക്ക്. ഈ കാര്യങ്ങൾ പറയുമ്പോൾ കുറഞ്ഞ വാക്കുകളെ കൊണ്ട് ഇബാദാത്ത്, മുആമലാത്ത്, മുനാക്കഹത്ത്, ജിനായാത്ത് എന്ന് പറയാം. അതോരോന്നിൻ്റെയും വിശദീകരണം എത്രയോ ഉണ്ട്. ഒരു മുസ്ലിം, ഒരു മുഅ്മിനായ മനുഷ്യൻ അവൻ്റെ ജീവിതത്തിൽ പ്രായം തികഞ്ഞത് മുതൽക്ക് അവൻ മരിക്കുന്നത് വരെ ചെയ്യുന്ന, ബോധപൂർവം ചെയ്യുന്ന ഓരോ കാര്യത്തിനും, അവൻ പറയുന്ന വാക്കിനും അവൻ്റെ പ്രവൃത്തിക്കും അവൻ്റെ മനസ്സിൻ്റെ വിചാരത്തിനും ശറഇൽ ഒരു വിധിയുണ്ട്. ശറഇൽ വിധിയുണ്ട്. ഒരാൾ ഒരു ഗ്ലാസ് വെള്ളം കുടിക്കുന്നു, ആ വെള്ളം കുടിക്കുന്നതിൻ്റെ വിധി എന്ത്? ഒരാൾക്ക് ഒരു ഗ്ലാസ് വെള്ളം കൊടുക്കുന്നു, അതിൻ്റെ വിധി എന്ത്? അതിൽ 5 വിധികളിൽ നിന്ന് ഏതെങ്കിലും ഒന്നുണ്ടാവാം. ഉജൂബ്, സുന്നത്ത്, ഹറാമ്, കറാഹത്ത്, ജായിസ്, ഈ 5 ഹുക്കുമുകൾ. ഒരു മുസ്ലിമായ മനുഷ്യൻ പറയുന്ന വാക്ക്, ചെയ്യുന്ന പ്രവൃത്തി, അവൻ്റെ മനസ്സിൻ്റെ വിചാരം, ഇത് ഏതാവട്ടെ, ഇവകൾക്ക് 5ൽ ഏതെങ്കിലും ഒരു വിധിയുണ്ടാവും. ഒരാൾ നടന്നു പോകുന്നു, ഒരു പുരുഷനാണ് നടന്നു പോകുന്നത്, എന്തിന്? ജുമാക്ക്. ആ പോക്ക് ഉജൂബാണ്. ആ നടന്നു പോക്ക് ഒരാൾ ആക്രമിക്കാനാണ്, എന്നാൽ ഹറാമാണ്. ഒരു സുന്നത്തായ ഇബാദത്തിനാണ് പോകുന്നത്, ആ പോക്ക് എന്താണ്? സുന്നത്താണ്. ഇങ്ങനെ ഓരോ വിഷയം, നടത്തമാവട്ടെ, ഇരുത്തം, എല്ലാത്തിനും ഇസ്ലാമിൻ്റെ വിധിയുണ്ട്.
ഈ വിധി ഇസ്ലാമിനോട് യോജിച്ചും ഉണ്ടാവണം. അത് അവൻ്റെ നടത്തവും മാത്രമല്ല, അവൻ കച്ചവടം ചെയ്യുന്നതിലും കൃഷി ചെയ്യുന്നതിലും മറ്റൊരാളുടെ കീഴിൽ ജോലി ചെയ്യുന്നതിലും എല്ലാത്തിലുമുണ്ട്. വാപ്പ മരിച്ചാൽ വാപ്പാന്റെ സ്വത്തിനെ ഓഹരി ചെയ്തെടുക്കുന്നതിൽ, ആ വാപ്പാന്റെ മയ്യത്ത് പരിപാലനം ചെയ്യുന്നതിൽ എല്ലാം വിധികളുണ്ട്. ഈ വിധികൾ ഇവിടെ എല്ലാവരും ഒരേ അഭിപ്രായക്കാരും ഒരേ ചിന്താഗതിക്കാരും അല്ല. ഇവിടെ കച്ചവടം ചെയ്യുമ്പോൾ, പണയം വെക്കുമ്പോൾ, വാടകയ്ക്കെടുക്കുമ്പോൾ അതിലൊക്കെ പല അഭിപ്രായ വ്യത്യാസങ്ങളും വരുന്നുണ്ട്. വിവാഹം കഴിച്ച് ഭാര്യയും ഭർത്താവും അവരുടെയിൽ പല അഭിപ്രായ വ്യത്യാസങ്ങൾ വരുന്നു. ഇങ്ങനെയുള്ള കാര്യങ്ങൾ, നാട്ടിലുണ്ടാവുന്ന പ്രശ്നങ്ങൾ, സമസ്യകൾ, ഈ സമസ്യ ഖാദിന്റെ അടുക്കൽ വന്നെത്തിയാൽ അതിന് ഖാദി ന്യായമായ തീരുമാനം, വിധി കൊടുക്കണം. അങ്ങനെ തീരുമാനം കൊടുക്കുന്ന ഒരു ജഡ്ജിയാണ് ഇസ്ലാം